ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಹೆಚ್ಚೆಚ್ಚು ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ಏನು ವಿಷಯವಾಗಿ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ನಮ್ಮ ಫಾರಮ್ ಹೌಸ್ನಲ್ಲಿ ಬೆಳೆದಿರೋಂಥ ತುಳಸಿ ಗಿಡದ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಈ ತುಳಸಿ ಗಿಡಗಳು ಇಷ್ಟೊಂದು ಸಮೃದ್ಧಿಯಾಗಿ ಬೆಳೆದಿದೆ ಅಂತ ಅಂದರೆ ಹೇಗೆ ಅಂತ ನಿಮ್ಮ ಎಲ್ಲರ ಹತ್ರನೂ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಈ ತುಳಸಿನ ಬೆಳಿಬೇಕು ಅಂತೇಳಿ ನಮ್ಮ ತಲೆ ಒಳಗಡೆ ಹೇಗೆ ಯೋಚನೆ ಬಂತು ಅಂತ ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾವು ಈ ಜಾಗದಲ್ಲಿ ತೆಂಗಿನ ಸಸಿಗಳನ್ನ ಮಾತ್ರ ನಾಟಿ ಮಾಡಿದ್ವಿ. ತೆಂಗಿನ ಸಸಿಗಳು ಚೆನ್ನಾಗಿ ಬರಬೇಕು ಅಂತೇಳಿ ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಬಾಳೆ ಸಸಿಗಳನ್ನ ತಗೊಂಬಂದು ನಾಟಿ ಮಾಡಿದ್ವಿ. ಯಾಲಕ್ಕಿ ಬಾಳೆಗಳನ್ನ ಹಾಕಿದ್ದೀವಿ ನಾವು. ಟೋಟಲ್ಲು 15 ಕುಂಟೆ ಇದೆ. ಅದಕ್ಕೆ 270 ಬಾಳೆ ಸಸಿನ ನಾಟಿ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಬಾಳೆ ಸಸಿಗೂ ಇನ್ನೊಂದು ಬಾಳೆ ಸಸಿ ಲೈನಿಗೂ ಕೂಡ 8 ಅಡಿ ಜಾಗ ಇತ್ತು. ಆ 8 ಅಡಿ ಜಾಗದ ಮಧ್ಯದಲ್ಲಿ ತುಂಬ ಕಳೆಗಳು ಬರ್ತಿತ್ತು. ನಾವು ಕೂಡ ಇದಕ್ಕೆ ಏನಾದರೂ ಮಾಡಬೇಕಲ್ಲ ಕಳೆಗಳಿಗೆ ಅಂತ ತುಂಬ ಯೋಚನೆ ಮಾಡ್ತಿದ್ವಿ. ಆವಾಗ ಒಂದು ಸತಿ ನಮ್ಮ ಸೋದರ ಮಾವ ಬಂದಿದ್ದರು ನಮ್ಮ ಜಮೀನೆಲ್ಲ ನೋಡೋಕ್ಕೆ ಅಂತೇಳಿ. ಅವರು ಕೂಡ ತುಳಸಿನ ಬೆಳೀತಿದ್ದಾರೆ. ಅವರೇನಂದರು ಅಂದರೆ, ಇಷ್ಟೊಂದು ಜಾಗ ಇದೆಯಲ್ಲ, ಯಾಕೆ ವೇಸ್ಟ್ ಮಾಡ್ತೀರಾ, ತುಳಸಿ ನಾಟಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಖರ್ಚು ಕೂಡ ತುಂಬ ಕಮ್ಮಿ ಇದೆ ಮತ್ತು ವ್ಯವಸಾಯನೂ ತುಂಬ ಕಮ್ಮಿ. ಒಂದು ಸತಿ ನೀವು ಗಿಡನ ಪ್ಲ್ಯಾಂಟೇಷನ್ ಮಾಡಿಕೊಂಡ್ರೆ 1.5 ವರ್ಷ ನೀವು ಕಂಟಿನ್ಯೂಸ್ ಆಗಿ ಕುಯ್ತಾನೇ ಇರ್ಬೋದು ಅಂತ ಹೇಳಿ ಐಡಿಯಾ ಕೊಟ್ಟರು. ಆಮೇಲೆ ಅದನ್ನು ತೊಗೊಂಬಂದು ನಾವು ನಮಗೂ ಸರಿ ಅನ್ನಿಸ್ತು. ಅದಾದಮೇಲೆ ನಾವು ತೊಗೊಂಬಂದು ಗಿಡನ ಪ್ಲ್ಯಾಂಟೇಷನ್ ಮಾಡ್ಕೊಂಡ್ವಿ. ಚೆನ್ನಾಗಿ ಬಂತು ಗಿಡಗಳೆಲ್ಲ. ತುಳಸಿನ ನಾಟಿ ಮಾಡಿರೋ ಜಾಗ ಅಂದರೆ ಈ ತುಳಸಿ ಗಿಡನ ನಾನು ಏನು ಎಲ್ಲೆಲ್ಲೆಲ್ಲಿ ಪ್ಲ್ಯಾಂಟೇಷನ್ ಮಾಡ್ಕೊಂಡಿದ್ದೀನೋ ಅದು 15 ಕುಂಟೆಯಷ್ಟು ಜಾಗ ಬರುತ್ತೆ. 15 ಕುಂಟೆಗೆ ನನಗೆ 4,000 ಸಸಿಗಳು ಹಿಡಿದಿದೆ. ಇದು ಬಂದು 1-1.5 ಅಡಿಗೆ ನಾವು ಗಿಡನ ನೆಡಬೇಕು. ಯಾಕಂತ ಅಂದರೆ ತುಂಬ ಛತ್ರಿ ಥರ ಬರುತ್ತೆ. ನಾವು ಜಾಗ ಕೊಟ್ಟಷ್ಟು ಕೂಡ ಅದು ಚೆನ್ನಾಗಿ ಕೌಟ್ಲುಗಳು ಬಂದು ಜಾಸ್ತಿ ಬಿಡುತ್ತೆ. ಒಂದು ಇಡಿಯಷ್ಟು ಹಿಡಿದು ಕುಯ್ಯೋ ಥರ ಗಿಡ ಬೆಳವಣಿಗೆ ಆಗುತ್ತೆ. ಇವಾಗ ನೀವೇನು ನೋಡ್ತಿದ್ದೀರಾ ಗಿಡಗಳು ಮತ್ತು ಆ ಲೈನ್ ಬಂದು ಉದ್ದ ಬಂದು ನಿಮಗೆ 100 ಅಡಿ ಇದೆ. 100 ಅಡಿ ಉದ್ದ ಬರುತ್ತೆ. ಈ 100 ಅಡಿ ಉದ್ದ ಇರೋಂಥ ಸಾಲು ನಾನು ಕಂಪ್ಲೀಟಾಗಿ ಕಟಾವು ಮಾಡಿಕೊಂಡ್ರೆ ನನಗೆ 100-125 ಮಾರಷ್ಟು ಸಿಗುತ್ತೆ. ಈ ಥರ 16 ಸಾಲನ್ನ ಹಾಕ್ಕೊಂಡಿದ್ದೀವಿ. ಇದು ಹೇಗೆ ಅಂತ ಅಂದರೆ, ಒಂದು ಸಾಲಿಂದ 16 ಸಾಲನ್ನ ಮುಗಿಸ್ಕೊಂಡು 1 by 1 ನಾವು ಕಟಾವು ಮಾಡ್ಕೊಂಡು ಬರ್ತೀವಿ. 16 ಸಾಲನ್ನ ಮುಗಿಸೋಷ್ಟ್ರೊಳಗಡೆ ನನಗೆ ಹಾರ್ಡ್ಲಿ 20 ಡೇಸ್ ಬೇಕಾಗುತ್ತೆ. ಯಾಕಂತ ಅಂದರೆ ನಾನು ಒಬ್ಬಳೇ ನಮ್ಮ ಮನೆಯವ್ರು ಕುಯ್ದು ಕೊಡ್ತಾರೆ, ಬಟ್ ನಾನು ಒಬ್ಬಳೇ ಕಟ್ಟೋದ್ರಿಂದ ನನಗೆ 20 ಡೇಸ್ ಆಗುತ್ತೆ. 16 ಸಾಲನ್ನ ಮುಗಿಸೋಷ್ಟ್ರೊಳಗಡೆ ಮತ್ತೆ ಯಥಾ ಪ್ರಕಾರ ಫಸ್ಟಿಂದ ಹಂಗೆ ಅದೇ ರೀತಿ ನಾವು ಯಾವ ಸಾಲನ್ನ ಫಸ್ಟು ಕಟಾವು ಮಾಡಿರ್ತೀವೋ ಆ ಸಾಲು ಮತ್ತೆ ಯಥಾ ಪ್ರಕಾರ ಇದೇ ಥರ ಬರುತ್ತೆ. ಇದೇ ಥರ ನಾನು ಒಂದೊಂದೇ ಸೈಕಲ್ ಮುಗಿಸ್ಕೊಂಡು ಇದು 5ನೇ ಸೈಕಲ್ಲು. ಸೊ ನಾವಿದು 5ನೇ ಬೆಳೆನ ಕಟಾವು ಮಾಡ್ತಾಯಿದ್ದೀವಿ. ಒಂದು ಬೆಳೆಗೆ 20,000 ಉಳಿತಾಯ ಮಾಡ್ತಾಯಿದ್ದೀವಿ. ಯಾಕಂತ ಅಂದರೆ ಇದು ಕಟ್ಟೋಕ್ಕೂ ನಾನೇನು ಹೊರಗಡೆ ಕೊಡಲ್ಲ, ನಾನೇ ಕಟ್ಟೋದ್ರಿಂದ ಸೊ ನನಗೆ ಕಟ್ಟೋ ಕೂಲಿನೂ ಸುಧಾ ಉಳ್ಕೋತಾ ಇದೆ. 5 ಬೆಳೆ ತನಕ ಸುಮಾರು 1 ಲಕ್ಷದ ತನಕ ಆದಾಯ ಮಾಡಿದ್ದೀವಿ. ಇದಕ್ಕೆ ನಮಗೆ ಮೇನ್ ಖರ್ಚು ಬಂದಿರೋದು ಏನಂತ ಹೇಳಿದ್ರೆ ಗಿಡ ತಂದಿರೋದು. ಸೊ ಆಮೇಲೆ 1-2 ಸಲ ಇದಕ್ಕೆ ಕಳೆ ಕೀಳಿಸಿದ್ದೀವಿ. ಅಷ್ಟು ಬಿಟ್ಟರೆ ನಾವಿನ್ನೇನು ಇದಕ್ಕೆ ಖರ್ಚು ಮಾಡಿಲ್ಲ. ಈ ಗಿಡಗಳು ಎಲ್ಲ ಕಡೆ ಸಿಕ್ಕಲ್ಲ ನಿಮಗೆ. ಇದನ್ನು ನರ್ಸರಿಗಳಲ್ಲಂತೂ ತಗೊಳ್ಳೋಕ್ಕೆ ಹೋಗಬೇಡಿ, ತುಂಬ ಖರ್ಚಾಗತ್ತೆ. ತುಂಬ ಕಮ್ಮಿ ದುಡ್ಡಲ್ಲಿ ತುಂಬ ಕಮ್ಮಿ ಖರ್ಚಲ್ಲಿ ನಿಮಗೆ ಹೇಗೆ ಮಾಡಬೇಕು, ಸಸಿಗಳು ಎಲ್ಲಿ ಸಿಗುತ್ತೆ, ಯಾವ ಥರ ನೆಡಬೇಕು, ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಮತ್ತು ಇದಕ್ಕೆ ನೀರು ಎಷ್ಟು ತಗೊಳುತ್ತೆ, ನೀರು ಜಾಸ್ತಿ ಕೊಡಬೇಕಾ ಕಮ್ಮಿ ಕೊಡಬೇಕಾ, ಮತ್ತು ಇದಕ್ಕೆ ಒಂದು ಪಾಯಿಂಟ್ ಏನಂತ
ಅಂದರೆ ಎಲೆಗಳು ಕಪ್ಪು ಬಂದ್ಬಿಡುತ್ತೆ, ಕಪ್ಪು ರೋಗ ಬಂದ್ಬಿಡುತ್ತೆ. ಸೊ ಅದೊಂದನ್ನು ನೀವು ಮೇಂಟೈನ್ ಮಾಡಿಕೊಂಡ್ರೆ ತುಂಬ ಆರಾಮಾಗಿ ತುಳಸಿ ಬೆಳೆನ ಬೆಳಿಬೋದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಪ್ರತಿಯೊಂದನ್ನು ತುಳಸಿ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಇದು ಎಲ್ಲಿ ಸಿಗುತ್ತೆ, ಹೇಗೆ ತರಬೇಕು ಅನ್ನೋದನ್ನೇ ಹೇಳ್ತೀನಿ ನಿಮಗೆ. ಇವಾಗ ನಮ್ಮ ಮನೆಯವ್ರು ತೊಗೊಂಡು ಹೋಗ್ತಿದ್ದಾರೆ ನೋಡಿ, ಪಿಂಡಿ ಕಟ್ಕೊಂಡು. ಇದರಲ್ಲಿ 30 ಮಾರ ಆಗುತ್ತೆ ಇಷ್ಟು ತುಳಸಿಯಲ್ಲಿ. ಮುಂದಿನ ದಿನಗಳಲ್ಲಿ ಯಾವ ಥರ ಕಟ್ಟಬೇಕು, ಯಾವ ಥರ ಮಾರು ಹಾಕಬೇಕು, ಎಷ್ಟು ಮಾರಿಗೆ ಒಂದು ಕುಚ್ಚು ತುಳಸಿ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಮುಂದಿನ ದಿನಗಳಲ್ಲಿ ನಮ್ಮ ಫಾರಮಲ್ಲಿ ಏನೇನು ಬೆಳಿತಿದ್ದೀವಿ ನಾವು, ಎಷ್ಟು ಕಡಿಮೆ ಜಾಗದಲ್ಲಿ ಇಷ್ಟೆಲ್ಲ ಮಲ್ಟಿ ಕ್ರಾಪ್ನ ಮಾಡ್ತಿದ್ದೀವಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.